ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ. ಕಾಳಗಿ ತಾಲೂಕಿನಲ್ಲಿ ಕೊಡದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಸಿ ಓಣಿಯ ವಾರ್ಡ್ ನಂಬರ್ 2ರಲ್ಲಿ ಸುಮಾರು ದಿನಗಳಿಂದ ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ಚರಂಡಿ ಇತರೆ ಸಮಸ್ಯೆಯಿಂದ ವಂಚಿತವಾಗಿದ್ದು, ಅನೇಕ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದರೂ ಕೂಡ ಯಾರೂ ಸಹ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಮತ್ತು ಶುದ್ಧ ನೀರಿನ ಘಟಕ ಮಾಡಿ ಕೆಲವೇ ದಿನಗಳಲ್ಲಿ ಹಾಳಾಗಿ ಹೋಗಿದ್ದು, ಸಿಸಿ ರಸ್ತೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅನೇಕ ಇದರ ಬಗ್ಗೆ ಮನವಿ ಕೂಡ ಕೊಟ್ಟಿದ್ದೇವೆ, ಅವರೂ ಕೂಡ ಗಮನ ಹರಿಸುತ್ತಿಲ್ಲ. ಅದಕ್ಕಾಗಿ ಜೆಕೆ ಕನ್ನಡ ನ್ಯೂಸ್ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೋಹನ್ ಚಿನ್ನ ಹಾಗೂ ನಾಗೇಶ್ ಚಿನ್ನ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಪಸಪುರು, ರಮೇಶ್ ಎಸ್ ಚಿನ್ನ, ಮಾಳಪ್ಪ ಚೌರಿ, ಜಗನ್ನಾಥ್ ತೋನಸಳ್ಳಿ ಇತರರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ವ್ಯಾಪ್ತಿಯಲ್ಲಿ ಬರುವಂಥ ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ಪರಿಶಿಷ್ಟ ಜಾತಿ ವಾರ್ಡ್ ನಂಬರ್ 2 ಅಲ್ಲಿ ಸುಮಾರು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಲ್ಲಿ ಮತ್ತು ರಸ್ತೆ ಸೌಲಭ್ಯ ಬಗ್ಗೆ ಆಗಲಿ, ಮತ್ತು ನೀರಿಂದ ಬಾವಿಯಲ್ಲಿ ಇರುವಂಥ ನೀರು ಏನೋ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಮತ್ತು ಇದು ಫಿಲ್ಟರ್ ನೀರು ಸರ್ಕಾರದಿಂದ ಬಂದರೂ ಕೂಡ ಅದು ಕಳಪೆ ಮಟ್ಟದಲ್ಲಿ ಮಾಡಿ ಅದು ಕೂಡ ಹಾಳಾಗಿ ಹೋಗಿದೆ. ಇಲ್ಲಿ ಮಳೆ ಬಂದರೆ ಹಿರಿಯರಿಗಾಗಲಿ, ಮಕ್ಕಳಿಗಾಗಲಿ, ಹೆಣ್ಮಕ್ಳಿಗಾಗಲಿ ಭಾಳಷ್ಟು ತೊಂದರೆ ಆಗುತ್ತೆ. ಇದು ತಾವು ನೋಡ್ಬೋದು ಈ ರೋಡ್ ಯಾವ ರೀತಿ ಅದ ಅನ್ನೋದು. ಇಂಥ ರೋಡಲ್ಲಿ ಇದ್ರ ಸಂಬಂಧಪಟ್ಟಂಗೆ ನಾವು ಮಾನ್ಯ ಶಾಸಕರಿಗೆ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಅವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ, ಆದರೂ ಕೂಡ ಇಮಿಡಿಯೇಟಾಗಿ ಮಾಡ್ತಾ ಇಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಸುಮಾರು 1.5 ವರ್ಷದಿಂದ ಹೇಳ್ತಾ ಇದ್ದೀವಿ, ಚರಂಡಿ ತೆಗೀರಿ ಅಂತ ಹೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಮನವಿ 2-3 ಸರಿ ಕೊಟ್ಟಿದ್ದೀವಿ, ಆದರೂ ಕೂಡ ಯಾವುದೇ ರೀತಿಯಿಂದ ಪಂಚಾಯತ್ ಅಭಿವೃದ್ಧಿ ಸ್ಪಂದಿಸ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಕಟ್ಟಿಗೆ ಹಾಕಿ ಅದರ ರೋಡು ಜನರಿಗೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡುವಂತೀವಿ, ಅದು ಕೂಡ ಮಾಡ್ತಾ ಇಲ್ಲ. ಈ ಪಂಚಾಯತಿ ಅಭಿವೃದ್ಧಿಯಲ್ಲಿ ಈ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಇದ್ರ ಬಗ್ಗೆ ಕೂಡಲೇ ಏನಾದರೂ ಒಂದು ಜನರಿಗೆ ಓಡಾಡಕ್ಕೆ ಅನುಕೂಲ ಮಾಡೋಕೆ ಇಮಿಡಿಯೇಟಾಗಿ ಯಾವುದರ ಒಂದು ರೂಪದ ಅಧಿಕಾರಿನೂ ಅಧಿಕಾರಾವಧಿ ಕಮ್ಮಿ ಇದೆ, ಆ ಶಾರ್ಟ್ಲಿ ಮಾಡಿದ್ರಂದ್ರೆ ಜನಗಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಇದರಿಂದ ಭಾಳಷ್ಟು ಇಡೀ ನಮ್ಮ ವಾರ್ಡ್ ನಂಬರ್ 2 ಅಲ್ಲಿ ಜನಗಳಿಗೆ ಭಾಳಷ್ಟು ತೊಂದರೆ ಆಗತ್ತೆ. ಅದಕ್ಕೆ ದಯವಿಟ್ಟು ಇದು ನಾವು ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಿಮ್ಮ ಮಾಧ್ಯಮ ಮುಖಾಂತರ ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಜಿಲ್ಲೆಯ ಮಂತ್ರಿಗಳಂತ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಅವರು ಗಮನ ಕೂಡ ತರಲಿಕ್ಕೆ ಬಯಸ್ತೀವಿ. ಯಾಕಂದರೆ ಇದು ಜನಗಳಿಗಾಗಿ ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸಾಹೇಬ್ರೆ. ಅದಕ್ಕಾಗಿ ನಮ್ಮೂರು ವಾರ್ಡ್ ನಂಬರ್ 2 ಅಲ್ಲಿ ತಾವು ಒಂಚೂರು ಗಮನ ಹರಿಸ್ಬೇಕಂತ ನಾವು ಈ ಮುಖಾಂತರ ಮೂಲಭೂತ ಸೌಕರ್ಯ ಬಗ್ಗೆ ಹಲವಾರು ಅವ್ರಿಗೆ ಗಮನ ತಂದರು. ಈ ಕಡೆ ಯಾವುದೇ ಒಂದು ಗಮನ ಹರಿಸದೆ ಭಾಳಷ್ಟು ಒಂದು ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಮೌನವಾಗಿ ಕುಂತಿದ್ದಾರೆ. ಈಗಾಗಲೇ ನಾವು ತಾಲೂಕು ಇಒ ಸಾಹೇಬರಿಗೆ ನಾವು ಕೇಳ್ಕೊಂಡಾಗ, ಸರ್ ನಮ್ಮಲ್ಲಿ ಎಸಿ ಓಣಿಯಲ್ಲಿ ಭಾಳಷ್ಟು ಸಿಸಿ ರಸ್ತೆ ಬಕ್ಕುಳು ಕೆಟ್ಟು ಹೋಗಿದೆ ಸರ್, ಮತ್ತು ಯಾವುದೇ ಒಂದು ಒಳ್ಳೆಯ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಸರ್. ಮಳೆಗಾಲ ಬಂದಾಗ ಈ ರಸ್ತೆ ಮುಖಾಂತರ ಶಾಲೆಗೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಾರೆ ಸರ್. ಅದಕ್ಕಾಗಿ ನೀವು ಕೂಡಲೇ ಏನು ಸಿಸಿ ರಸ್ತೆ ಕೆಟ್ಟದಂಥ ವ್ಯವಸ್ಥೆಯನ್ನು ನಮ್ಗೆ ಸರಿ ಮಾಡಿಸ್ಕೊಡ್ರಿ ಅಂತ ಅವ್ರಿಗೆ ನಾ ಕೇಳಿದಾಗ ಗಮನಕೊಂಡಾಗ ಇನ್ನೂವರೆಗೆ ಒಬ್ಬ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ಗಮನವೇ ಹರಿಸಿಲ್ಲ. ಅದ್ರ ಸಲಕ್ಕಾಗಿ ಈಗಾಗಲೇ ನಾವು ಶಾಸಕ ಅವಿನಾಶ್ ಜಾಧವ್ ಸಾಹೇಬರಿಗೂ ಸಹ ಈ ಎಸ್ಸಿ ಓಣಿ ಬಗ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಅವರು ನಮಗೆ ಒಳ್ಳೆಯ ಒಂದು ಭರವಸೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಥ ಅವರಿಗೆ ಕೂಡಲೇ ಅವರಿಗೆ ಆಲ್ರೆಡಿ ಮಾತಾಡಿ ಆ ಓಣಿಗೆ ಹೋಗ್ರಪ್ಪ, ಆ ಓಣಿಗೆ ಹೋಗಿ ಎಸ್ಟಿಮೇಟ್ ಮಾಡಿರಿ, ಆ ಓಣಿಲಿರುವಂಥ ಯಾವ ಸಮಸ್ಯೆ ಅದ ತಾವು ಕೂಡಲೇ ಹೋಗಿ ಎಸ್ಟಿಮೇಟ್ ಮಾಡಿ ನಮ್ಗೆ ಸಬ್ಮಿಟ್ ಮಾಡಂತ ಹೇಳ್ಯಾರ. ಸೊ ಅವರು ಸಹ ಇನ್ನೋವರೆಗೆ ಯಾರು ಬಂದಿಲ್ಲ, ಎಸ್ಟಿಮೇಟ್ ಮಾಡಿಲ್ಲ. ಮತ್ತು ಈಗಾಗಲೇ PRE ಅಧಿಕಾರಿಗಳು ಅಂತ ಯಾರು ಒಂದು ಸಹ ಇಲ್ಲಿ ಬಂದಿಲ್ಲ. ಅದು ಒಂದಿಷ್ಟು ನೋಡ್ಬೋದು. ಈಗೇನು ಸರ್ಕಾರದಿಂದ 2 ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ಸ್ಥಾಪನೆ ಆಗಿದೆ. ಇನ್ನೂವರೆಗೆ ಇದು ಏಜೆನ್ಸಿ ಯಾರು ಅಂತ ಇನ್ನೋವರೆಗೆ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಪಂಚಾಯತ್ ಕೇಳಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೆ ನಾವು ಇದನ್ನ ಫಿಲ್ಟರ್ ಕುಡಿಯೋ ನೀರು ಘಟಕನ ಯಾವುದನ್ನು ಎಂಡ್ ಓವರ್ ತಂದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಅಧಿಕಾರಿಗಳು ಉಡುಪಿ ಮಾತ್ರ ಆಡಿ ನಮ್ಗೆ ಎಸ್ಸಿ ಓಣಿ ಜನರಿಗೆ ಭಾಳಷ್ಟು ಒಂದು ನೋವನ್ನು ಆಗಿತ್ತಿದೆ. ಯಾಕಂದರೆ ಇಲ್ಲಿವರೆಗೆ 75 ವರ್ಷಗಳ ಸ್ವತಂತ್ರ ಬಂದು ಕಳೆದರೂ ಇನ್ನು ನಮ್ಗೆ ಎಸ್ಸಿ ಓಣಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಶುದ್ಧವಾದ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಒಳ್ಳೆಯ ಸಿಸಿ ರಸ್ತೆ ಇಲ್ಲ. ಅನೇಕ ಸಮಸ್ಯೆಗಳಿಂದ ಈ ವಾರ್ಡ್ನಲ್ಲಿ ಬಳಲುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಾವು ಕೂಡಲೇ ಎಚ್ಚೆತ್ತುಕೊಂಡು ಇವೇನು ಸಮಸ್ಯೆಗಳವಲ್ಲ, ಒಳ್ಳೆಯ ಒಂದು ಸಿಸಿ ರಸ್ತೆ ಮತ್ತು ಒಳ್ಳೆಯ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ಏನು ವಾರ್ಡಲ್ಲಿ ಜನಿಸಿದಂಥ ಸುಮಾರು 600 ಜನ ಹೆಚ್ಚುಗಳು ಜನ
ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಇಲ್ಲಿವರೆಗೆ ಅಧಿಕಾರಿಗಳು ಯಾರು ಬಂದಿಲ್ಲ. ತಾವು ಅಧಿಕಾರಿಗಳು ಈ ಮೀಡಿಯಾ ಮುಖಾಂತರ JK ನ್ಯೂಸ್ ಅವರ ಮುಖಾಂತರ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಸರ್. ತಾವು ಕೂಡಲೇ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಇದು ಏನು ನೀವು ಒಳ್ಳೆಯ ಒಂದು ನ್ಯೂಸ್ ಮುಖಾಂತರ ಅವ್ರಿಗೆ ಗಮನ ತಂದು ಈ SCO ನಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೇನೆ. ನನ್ನ ಹೆಸರು ಮೋಹನ್ ಚಿನ್ನ, ಕೊಡದೂರು, ಯುವ ಮುಖಂಡರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.